ವಿವಾದಗಳಿಲ್ಲೇನೆ ಸುದ್ದಿಯಲ್ಲಿದ್ದ ಮತ್ತು ಹಗರಣಕ್ಕೂ ಕೂಡ ತುತ್ತಾಗಿದ್ದ PSI ಪರೀಕ್ಷೆ ಈಗ ಮರುಪರೀಕ್ಷೆಯ ಸ್ವರೂಪದಲ್ಲಿ ಮುಕ್ತಾಯವನ್ನು ಕಂಡಿದೆ. 3 ವರ್ಷಗಳ ಬಳಿಕ ಮರುಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. 545 ಪೋಸ್ಟ್ಗಳಿಗೆ 50,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಈ ಕುರಿತ ವರದಿಯನ್ನು ನಿಮಗೆ ತೋರಿಸ್ತೀನಿ. ಸಾಲಾಗಿ ಕುಳಿತ ವಿದ್ಯಾರ್ಥಿಗಳು, ಪುಸ್ತಕವನ್ನ ಓದುತ್ತಿರೋ ಅಭ್ಯರ್ಥಿಗಳು ತಮಗೆ ಸಿಕ್ಕಿರೋ ಮತ್ತೊಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಕಾತುರ. ಹೌದು, ಈ ದೃಶ್ಯ ಕಂಡು ಬಂದಿದ್ದು PSI ಪರೀಕ್ಷೆ ನಡೆಯುತ್ತಿದ್ದ ಪರೀಕ್ಷಾ ಕೇಂದ್ರಗಳ ಮುಂದೆ. ಅಕ್ರಮಗಳು, ಪೇಪರ್ ಲೀಕ್ನಿಂದ ಸದ್ದು ಮಾಡಿದ್ದ 545 PSI ಹುದ್ದೆಗಳ ಪರೀಕ್ಷೆ ಇಂದು ಮರುಪರೀಕ್ಷೆಯಾಗಿ ನಡೆದಿದೆ. ಬೆಂಗಳೂರಿನ 117 ಕೇಂದ್ರಗಳಲ್ಲಿ 54,000 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದು ಯಾವುದೇ ಅಕ್ರಮ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿತ್ತು. ಅಭ್ಯರ್ಥಿಗಳ ಕತ್ತಲ್ಲಿ ಇದ್ದ ಚೈನ್ಗಳನ್ನು ತೆಗೆಸಿದ್ರು, ಕಿವಿಯಲ್ಲಿದ್ದ ಓಲೆಯನ್ನು ತೆಗೆಸಿದ್ರು, ಉಂಗುರ, ಕೈಕಡಗಗಳನ್ನು ತೆಗೆಸಿದ್ರು. ದೊಡ್ಡ ಡಿಸೈನ್, ಬಟನ್ ಇರೋ ಬಟ್ಟೆ ಹಾಕಿ ಬಂದವರಿಗೆ ಅವಕಾಶ ಇರಲಿಲ್ಲ. ಪೂರ್ಣ ತೋಳಿನ ಶರ್ಟ್ ಬಳಸುವಂತಿರಲಿಲ್ಲ. ಆದರೂ ಫುಲ್ ತೋಳಿನ ಶರ್ಟ್ ಹಾಕೊಂಡು ಬಂದ ಅಭ್ಯರ್ಥಿಯ ಶರ್ಟ್ ತೋಳನ್ನು ಕತ್ತರಿಸಿ ಪರೀಕ್ಷೆಗೆ ಕಳಿಸಿದ್ರು. ಆಲ್ಮೋಸ್ಟ್ 2 years ಆಯಿತು ಲಾಸ್ಟ್ ಟೈಮ್ ಎಕ್ಸಾಮ್ ಬರ್ದು. ಲಾಸ್ಟ್ ಟೈಮೇ ಆಗಿದೆ, ತುಂಬ ಚೆನ್ನಾಗಿರ್ತಿತ್ತು. ಬಟ್ ಸರ್ಕಾರಗಳು ಕೆಲವು ಮಾಡಿರೋ ಎಡವಟ್ಟುಗಳಿಂದ ಈ ಸತಿ ಮತ್ತೆ ಎಕ್ಸಾಮ್ ಆಗ್ತಿದೆ. ಬಟ್ ನೋಡಬೇಕು ಹೇಗಾಗುತ್ತೆ ಈ ಎಕ್ಸಾಮು ಅಂತ. ಟೈಮ್ ಸಿಕ್ಕಿದೆ, ಬಟ್ ದ ಥಿಂಗ್ ಇಸ್ ನಮಗೆ ಒಂದು ಸ್ಪೆಸಿಫಿಕ್ ಡೆಡ್ಲೈನ್ ಅಂತ ಇದ್ರೆ ನಮ್ಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಅಭ್ಯರ್ಥಿಯ ಕುತ್ತಿಗೆಯಲ್ಲಿದ್ದ ದಾರವನ್ನು ತೆಗೆಸಲಾಯಿತು. ಪುರುಷ ಅಭ್ಯರ್ಥಿಗಳ ಪ್ಯಾಂಟ್ ಬೆಲ್ಟ್ ತೆಗೆಸಿ ತಪಾಸಣೆ ನಡೆಸಲಾಯಿತು. ಕೈಗೆ ಹಾಕಿದ ದಾರ, ಬಂಗಾರದ ಓಲೆಗಳಿಗೂ ಪರೀಕ್ಷಾ ಕೇಂದ್ರಗಳಿಂದ ಕೊಕ್ ನೀಡಲಾಯಿತು. ಗದಗದಿಂದ ಬೆಂಗಳೂರಿಗೆ ಬಂದಿದ್ದ PSI ಪರೀಕ್ಷಾ ಅಭ್ಯರ್ಥಿ ಖಡ್ಗ ಧರಿಸಿದ್ದ ಕಾರಣ ಆತನ ಕೈ ಖಡ್ಗವನ್ನ ಶಾಂಪೂ ಹಾಕಿ ತೆಗೆಸಿದ್ರು. ತುಂಬಾ ಜನ ತುಂಬಾ ಕಷ್ಟಪಟ್ಟಿರ್ತಾರೆ. ಕೋಚಿಂಗ್ ಎಲ್ಲ ಹೋಗ್ಬಿಟ್ಟು 3 ವರ್ಷ ಎಲ್ಲ PG ಇಟ್ಕೊಂಡು ತುಂಬಾ ಬಡ ವಿದ್ಯಾರ್ಥಿಗಳೆಲ್ಲ ತುಂಬಾ ಕಷ್ಟಪಟ್ಟಿರ್ತಾರೆ. ಆಲೇ 3 years ಆಯಿತು. 2021 ಅಲ್ಲೇ ಎಕ್ಸಾಮ್ ನಡೀತು. ಬಟ್ ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ ನಡೆಸಿ ಎಲ್ಲರೂ ಚೆನ್ನಾಗಿ ಓದಿದ್ದಾರೆ. ನೋಡ್ಬೇಕು ಹೆಂಗಾಗುತ್ತೆ. ಸ್ವಲ್ಪ ಭಯನೂ ಇದೆ ಹೆಂಗ್ ನಡೆಸ್ತಾರೆ ಅನ್ನೋದು. 545 ಹುದ್ದೆಗೆ 54,000 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. PSI ಮರುಪರೀಕ್ಷೆ ಯಾವುದೇ ಗೊಂದಲವಿಲ್ಲದೆ ಮುಗಿದಿದೆ. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ ತನಿಖೆ ನಡೆಸುತ್ತಿದ್ದ CCB ಪೊಲೀಸರು CM ಸಿದ್ದರಾಮಯ್ಯಗೆ ತನಿಖಾ ವರದಿ ಸಲ್ಲಿಸಿದ್ದಾರೆ. ಒಟ್ನಲ್ಲಿ PSI ಮರುಪರೀಕ್ಷೆ ಯಶಸ್ವಿಯಾಗಿದೆ. ಇನ್ನೇನಿದ್ರೂ ಫಲಿತಾಂಶ ಬರುವುದಷ್ಟೇ ಬಾಕಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.